ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಸ್ವಲ್ಪ ಜಾಗಿಂಗ್ ಮಾಡೋಣ. ಸ್ವಲ್ಪ ಜಾಗಿಂಗ್ ಮಾಡಿದ ನಂತರ ಬೇರೆ ಬೇರೆ ರೋಗದ ಕುರಿತು ಆಸನಗಳನ್ನು ಕಲಿಯೋಣ. ಸುಮಾರು 16 ಆಸನ ರೋಗ ನಿವಾರಣೆಗಾಗಿ ಆಸನಗಳನ್ನು ಕಲಿತಿದ್ದೇವೆ. ಈಗ ಸ್ವಲ್ಪ ಜಾಗಿಂಗನ್ನು ಮಾಡೋಣ.
ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳ ಸಲ್ಲಿಸುತ್ತಾ ಇಲ್ಲಿಯವರೆಗೆ ನಾವು ಜಾಗಿಂಗ್ ಮಾಡೋದು. ಜಾಗಿಂಗ್ ಮಾಡಿದ್ರೆ ಯಾಕೆ ಮಾಡಬೇಕಂದ್ರೆ ಯೋಗಾಸನಗಳನ್ನು ಮಾಡಬೇಕಾದ್ರೆ ಮತ್ತು ಈ ಚಳಿಗಾಲ ತಂಪಾಗಿರ್ತದೆ, ಚಳಿ ಹತ್ತಿರ್ತದೆ. ನನ್ನ ಶರೀರದ ಅಂಗಮರ್ದನೆ ಮಾಡುವುದು, ಎಲ್ಲ ಕೀಲುಗಳನ್ನು ಸಲ್ಲಿಸೋದು, ಮೊಣಕಾಲು ನೋವು, ಕೈ ನೋವು ಮತ್ತು ಕುತ್ತಿಗೆ ನೋವು ಎಲ್ಲ ಅಂಗಮರ್ದನೆ ಮಾಡ್ಕೋಬೇಕು, ಸಡಿಲಿಸುವುದು ಅಂಥವುಗಳನ್ನ ಯೋಗ ಜಾಗಿಂಗನ್ನು ಮಾಡಿ ಸುಮಾರು ಇಷ್ಟು ಜಾಗಿಂಗ್ಗಳನ್ನು ಮಾಡಿದ್ರೆ 5 ಕಿಲೋಮೀಟರ್ ಹೋಗಿ ಬಂದಷ್ಟೇ ನಮಗೆ ಶಕ್ತಿಯನ್ನು ಕೊಡ್ತದೆ. ನಾನು ಇಲ್ಲಿವರೆಗೆ ಏನು ಮಾಡಿದ್ದು, ಯೋಗ ಫಾರ್ ಥೈರಾಯ್ಡ್, ಯೋಗ ಫಾರ್ ವೇಟ್ ಲಾಸ್, ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಯೋಗ ಫಾರ್ ಶುಗರ್, ಯೋಗ ಫಾರ್ ಮೈಗ್ರೇನ್ಸ್, ಯೋಗ ಫಾರ್ ಕಿಡ್ನಿ ಸ್ಟೋನ್ಸ್, ಯೋಗ ಫಾರ್ ಹಾರ್ಟ್, ಯೋಗ ಫಾರ್ ಕ್ಯಾನ್ಸರ್, ಯೋಗ ಫಾರ್ ಅಸ್ತಮಾ, ಯೋಗ ಫಾರ್ ಶಿಯಾಟಿಕಾ, ಯೋಗ ಫಾರ್ ಟ್ಯೂರಿಕ್ಯುಲೋಸಿಸ್ ಟಿವಿ, ಯೋಗ ಫಾರ್ ಸ್ಟ್ರೋಕ್ಸ್, ಮೆದುಳಿಗೆ ರಕ್ತ ಸಂಚಲನ ಯಾವ ರೀತಿ ಪೂರೈಕೆ ನೀಡುವುದು ಹೋಗಲಿಕ್ಕೆ, ಯೋಗ ಫಾರ್ ಪಾರ್ಕಿನ್ಸನ್ ನರಮಂಡಲದ ಕಾಯಿಲೆ, ಇನ್ನು ಯೋಗ ಫಾರ್ ಕಾನ್ಸ್ಟ್ರಕ್ಷನ್ ಅಂದರೆ ಮಲಬದ್ಧತೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು, ಯೋಗ ಫಾರ್ ಯಕೃತ್ತಿನ ಕಾಯಿಲೆ ಸಿರೋಸಿಸ್, ಆಮೇಲೆ ಯೋಗ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಹೃದಯ ರಕ್ತ ನಳದ ಕಾಯಿಲೆಯನ್ನು ಇವತ್ತು ತಿಳಿದುಕೊಳ್ಳೋಣ. ಇವತ್ತು ಬಹಳ ಮಹತ್ವದ್ದು, ಯಾಕಂದರೆ ಇದು ಈ ಕಾಯಿಲೆಯಿಂದ ಹಾರ್ಟ್ ಅಟ್ಯಾಕು ಮುಂದೆ ಸಂಭವಿಸುವಂಥ ಕಾಯಿಲೆ. ಭಾಳ ಮಂದಿ ಹಾರ್ಟ್ ಅಟ್ಯಾಕ್ ಆಗ್ತೈತಿ, BP ಶುಗರ್ ಜಾಸ್ತಿ ಆಗ್ತೈತಿ. ಅದಕ್ಕೆ ಇದನ್ನು ಯಾವ ರೀತಿ ಈ ಕಾಯಿಲೆಯ ಗುಣಲಕ್ಷಣಗಳು, ಇದರ ಸಿಂಪ್ಟಮ್ಸ್, ಇದರ ಕಾರಣಗಳು ಅನ್ನು ತಿಳಿದುಕೊಳ್ಳೋಣ. ಇದು ಯೋಗ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಅಂತ, ಕಾರ್ಡಿಯೋವಾಸ್ಕ್ಯುಲರ್, ಯೋಗ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಅಂದರೆ ಕನ್ನಡದಲ್ಲಿ ಹೃದಯ ರಕ್ತನಾಳದ ಕಾಯಿಲೆ. ಇದು ಕಾರ್ಡಿಯೋವಾಸ್ಕ್ಯುಲರ್ ಕಾಯಿಲೆ ಹೃದಯ ರಕ್ತನಾಳದ ಕಾಯಿಲೆ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಎಂದು ಅರ್ಥ. ಇದು ಹೃದಯ ಮತ್ತು ರಕ್ತನಾಳಗಳಿಗೆ ರಕ್ತನಾಳಗಳಿಗೆ ಸಂಬಂಧಿಸಿದ ರೋಗಗಳ ಗುಂಪನ್ನು ಸೂಚಿಸುತ್ತದೆ. ಮುಖ್ಯವಾಗಿ ಅಪಧಮನಿಗಳಲ್ಲಿ ಬ್ಲಾಕ್ ಬೆಳೆಯುವುದರಿಂದ, ರಕ್ತದ ಹರಿವಿಗೆ ಅಡ್ಡಿಯಾಗುವುದರಿಂದ ಸಂಭವಿಸುತ್ತದೆ. ಹೃದಯನಾಳದ ಕಾಯಿಲೆ ಹೃದಯ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಕಾಯಿಲೆಗಳ ಒಂದು ವಿಶಾಲವಾದ ಗುಂಪು ಹೃದಯ ರೋಗ, ಹೃದಯ ರೋಗ ಎಂದು ಕರೆಯಲ್ಪಡುವ ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಒಳಗೊಂಡಿರುವ ಅಪಧಮನಿ ಕಾಠಿಣ್ಯ ಎಂದರೆ ಅಪಧಮನಿಗಳ ಗೋಡೆಗಳಲ್ಲಿ ಪ್ಲಾಕ್ ಎಂಬ ವಸ್ತುವನ್ನು ನಿರ್ಮಿಸಿದಾಗ ಇದು ಬೆಳವಣಿಗೆ ಆಗುತ್ತದೆ. ಈ ರಚನೆಯು ಅಪಧಮನಿಗಳನ್ನು ಕಿರಿದಾಗಿಸಿ ರಕ್ತ ಹರಿವನ್ನು ಕಷ್ಟವನ್ನು ಮಾಡಲು ತೊಂದರೆಯನ್ನು ಕೊಡ್ತದೆ. ಪರಿಧಮನಿಯ ಕಾಯಿಲೆ ಕೊರೋನರಿ ಆರ್ಟರಿ ಡಿಸೀಸ್, ಇದು ಅತ್ಯಂತ ಸಾಮಾನ್ಯವಾದ ಹೃದಯ ರಕ್ತನಾಳದ ಕಾಯಿಲೆಯಾಗಿದೆ. ಹೃದಯ ಸ್ನಾಯುಗಳಿಗೆ ರಕ್ತವನ್ನು ಕಲ್ಪಿಸುವ ಪರಿಧಮನಿಯ ಅಪಧಮನಿಗಳಲ್ಲಿ ಬ್ಲಾಕ್ ಬೆಳೆಯುವುದರಿಂದ ರಕ್ತದ ಹರಿವು ಕಡಿಮೆ ಆಗುತ್ತದೆ. ಈ ಥರ ಉದಾಹರಣೆಗಳು ನೋಡಿ. ಇದರಿಂದ ಏನಾಗ್ತಾವೆ, ಹೃದಯಾಘಾತ ಆಗ್ತದೆ, ಸ್ಟ್ರೋಕ್ ಆಗ್ತದೆ, ಹೃದಯ ಕವಾಟದ ಕಾಯಿಲೆ ಆಗ್ತದೆ ಮತ್ತು ಅನಿಯಮಿತ ಹೃದಯ ಬಡಿತಗಳು, ಹೃದಯ ರಕ್ತನಾಳದ ಕಾಯಿಲೆಗಳು ಇತರ ವಿಧಗಳಾಗಿ ಪರಿಣಾಮವನ್ನು ನಮಗೆ ನೀಡ್ತವೆ. ಈ ರೋಗದಿಂದ ಪ್ರತಿ ವರ್ಷ ನೋಡಿ, ಈ ರೋಗದಿಂದ ಯಾವುದೋ ಯೋಗ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಅದರಿಂದ ಪ್ರತಿ ವರ್ಷ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚಿನ ಇದನ್ನು ರಿಸರ್ಚ್ ಮಾಡ್ಯಾರ. ಎಲ್ಲ ಸರ್ಕಾರ ಗೌರ್ಮೆಂಟ್ಸ್ ರಿಸರ್ಚ್ ಮಾಡಿ ಈ ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚಿನ ಸಾವುಗಳಿಗೆ ಕಾರಣಗಳಾಗಿದೆ. ಈ ಕಾಯಿಲೆಯನ್ನು ಹೃದಯಕ್ಕೆ ರಕ್ತದ ಹರಿವು ತೀವ್ರವಾಗಿ ಕಡಿಮೆಯಾದಾಗ ಅಥವಾ ಶರೀರದಲ್ಲಿ ರಕ್ತ ಹರಿವು ಕಡಿಮೆಯಾದಾಗ ಅಥವಾ ನಿರ್ಬಂಧಿಸಿದಾಗ ಹೃದಯಾಘಾತ ಸಂಭವಿಸುತ್ತದೆ. ಹೃದಯದ ಪರಿಧಮನಿಯು ಅಪಧಮನಿಗಳಲ್ಲಿ ಕೊಬ್ಬು, ಕೊಲೆಸ್ಟ್ರಾಲ್
ಕೊಲೆಸ್ಟ್ರಾಲ್ ಮತ್ತು ಇತರ ಪದಾರ್ಥಗಳ ಶೇಖರಣೆಯಿಂದಾಗಿ ತಡೆಗಟ್ಟುವಿಕೆ ಸಾಮಾನ್ಯವಾಗಿ ಉಂಟಾಗುತ್ತದೆ. ಕೊಬ್ಬಿನ ಕೊಲೆಸ್ಟ್ರಾಲ್ ಒಳಗೊಂಡಿರುವ ನಿಕ್ಷೇಪಗಳನ್ನು ಪ್ಲೇಕ್ ಎಂದು ಕರೆಯಲಾಗುತ್ತದೆ. ಹೃದಯಾಘಾತದ ಲಕ್ಷಣಗಳು ನಿದ್ರಾಭಂಗ, ದೌರ್ಬಲ್ಯ, ತೀವ್ರವಾದ ಉಸಿರಾಟದ ತೊಂದರೆ, ಅಜೀರ್ಣ, ದೇಹದ ನೋವು ಅಥವಾ ಬೆನ್ನು ಅಥವಾ ಮೇಲ್ಭಾಗದ ಅಸ್ವಸ್ಥ ಎಂಬ ಸಾಮಾನ್ಯ ಭಾವನೆಯು ಮಹಿಳೆಯರಲ್ಲಿ ಎದೆಯ ಅಸ್ವಸ್ಥತೆಯಲ್ಲಿ ಇದು ಮಹಿಳೆಯರಿಗೂ ಸ್ವಲ್ಪ ಹೆಚ್ಚಿಗೆ ಆಗ್ತದ ಅಥವಾ ಇಲ್ಲದೆ ಸಂಭವಿಸಬಹುದಾದ ಕೆಲವು ಲಕ್ಷಣಗಳು ಹೃದಯಾಘಾತಗಳು ಆಗುವಂಥ ಸಂಭವ. ಇನ್ನು ಈ ರಕ್ತನಾಳದ ಕಾಯಿಲೆ ಅದಕ್ಕೆ ಕಾರ್ಡಿಯೋವಾಸ್ಕುಲರ್ ಇನ್ನು ಯಾವ ಆಸನಗಳಿಂದ ಇದನ್ನು ಮುಕ್ತ ಮಾಡ್ಕೋಬಹುದು ಅನ್ನೋದನ್ನು ಈಗ ಕಲಿಯೋಣ. ಮೊದಲನೇದು ಈ ರೀತಿ ಅದಿರಬೇಕು. ಮೊದಲನೇದು ತಾಡಾಸನ. ಫಾಸ್ಟ್ ಕಾಯಿಲೆಗಳಿಗೆ ನಿವಾರಣೆ ಆಗೋದು ತಾಡಾಸನ. ನೋಡಿ, ಈ ತಾಡಾಸನ ಒಂದೇ ಮುಖ್ಯ ಇಲ್ಲ. ತಾಡಾಸನ ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಕತಿ, ಗಿಡ್ಡದವ್ರ ಹೈಟ್ ಆಗ್ತಾವ, ಶಕ್ತಿ ಕಡಿಮೆ ಆಕತಿ. ಇದಲ್ಲದೆ ಈ ಹೃದಯದ ಕಾಯಿಲೆಗೆ ಈ ರೀತಿ ಕೈಗಳನ್ನು ಮಾಡೋದು. ನಿಧಾನವಾಗಿ ಕೈಗಳನ್ನು ಮೇಲ್ಗಡೆ ಎತ್ತು, ಹಿಮ್ಮಡ ಮೇಲ್ಗಡೆ ಎತ್ತು, ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು, ಎದುರುಗಡೆ ಇರಬೇಕು, ನಮ್ಮ ಎರಡೂ ಕೈಗಳು ಕಿವಿಗೆ ತಾಗಿರಬೇಕು. ಈ ರೀತಿಯಿಂದ 2-3 ಸಲ ಮಾಡಬಹುದು. ಈ ರೀತಿ ತಾಡಾಸನ ಅಂತಾರೆ. ಈ ರೀತಿ ಮಾಡಬಹುದು. ಇನ್ನು ಎರಡನೇ ಆಸನ ವೃಕ್ಷಾಸನ. ಈ ರೀತಿ ವೃಕ್ಷಾಸನವನ್ನು ಮಾಡಬಹುದು. ಈಗ ಎಡಗಾಲನೆತ್ತಿ ಬಲ ತೊಡೆಯ ಮೇಲೆ ಈ ರೀತಿ ನಿಧಾನ ಮಾಡಬೇಕು. ಬರದೇ ಇದ್ದವರು ಗೋಡೆ ಮುಚ್ಚಿ ಮಾಡಬಹುದು. ಎಡಗಾಲಕ್ಕೆ ಇದನ್ನ ಹೆಚ್ಚೆಚ್ಚಿಗೆ ಆಸನದಲ್ಲಿ ಪ್ರಯತ್ನ ಮಾಡಬೇಕು ಮತ್ತು ಮನಸ್ಸನ್ನು ಕೇಂದ್ರೀಕರಿಸಬಹುದು. ಈ ರೀತಿ ವೃಕ್ಷಾಸನ ಮಾಡಬಹುದು. ವೃಕ್ಷಾಸನ ಆದ ನಂತರ ನಿಂತು ಮಾಡುವಂಥ ಆಸನಗಳನ್ನು ಇಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಸೂರ್ಯ ನಮಸ್ಕಾರ ಆಗಿದ್ರೆ ಇದು ಈ ರೀತಿ ಮಂತ್ರ ಹೇಳ್ತಾರನ್ನು ಮಾಡಬಹುದು ಅಥವಾ ನಿಮಗೆ ಮಂತ್ರ ಎಲ್ಲರೂ 12 ಆಸನಗಳನ್ನು ಮಾಡಬಹುದು. ಈ ರೀತಿ ಮಂತ್ರ ಆದರೆ ಮಸ್ತಿಷ್ಟು ಲಾಭವನ್ನು ಕೊಡ್ತದೆ. ನಾವು ಯಾವಾಗಲೂ ಮಂತ್ರಗಳನ್ನು ಹೇಳಬೇಕು. ಮಂತ್ರಗಳನ್ನು ಹೇಳೋದ್ರಿಂದ ಬಹಳಷ್ಟು ನಮಗೆ ಲಾಭಗಳಿದಾವೆ. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ವಾಯುವೇ ನಮಃ, ಓಂ ಖಗಾಯ ನಮಃ,
ಎಲ್ಲನೂ ಇದು ಹೀಗಿರಬೇಕು. ಈ ರೀತಿ ವೀರಭದ್ರಾಸನ ಮಾಡೋದು. ಇನ್ನು ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋದನ್ನ ಹೇಳ್ತಾರೆ. ಕುಳಿತು ಮಾಡುವಂಥ ಆಸನಗಳಲ್ಲಿ ಸುಖಾಸನ. ಸುಖಾಸನ ಇಷ್ಟು ನಾವಿಲ್ಲಿ ಕುಳಿತು ಇಷ್ಟು ಮಾಡಿದರೆ ಇದು ಸುಖಾಸನದಲ್ಲಿ ಸುಖಾಸನ ಮಾಡಬಹುದು. ಸುಖಾಸನ ಆದ ನಂತರ ಯೋಗ ಮುದ್ರಾಸನ ಅಂದರೆ ಯಾರಿಗೆ ಪದ್ಮಾಸನ ಬರ್ತಿದ್ರೆ ಪದ್ಮಾಸನ ಮಾಡ್ಬೋದು. ಇಲ್ಲ ಇರ್ತಂದ್ರೆ ಏನು ಮಾಡಬೇಕು, ಪದ್ಮ ಯೋಗ ಮುದ್ರಾಸನ ಅಂತ ಇಷ್ಟು ಮಾಡಿದರೆ ಇದು ಯೋಗ. ಈ ರೀತಿ ಕೊಡಬೇಕು. ಕೈಗಳನ್ನು ಈ ರೀತಿ ಎಡ ಹಸ್ತದ ಮೇಲೆ ಬಲ ಹಸ್ತ ಇಡಬೇಕು. ನಿಧಾನವಾಗಿ ಈ ರೀತಿ ಮಾಡಿ. ಇದು ಯೋಗ ಮುದ್ರಾಸನ. ಯೋಗ ಮುದ್ರಾಸನ ಆದ ನಂತರ ಮತ್ತೆ ಅರ್ಧಮಚ್ಚೇಂದ್ರಾಸನ. ಅರ್ಧಮಚ್ಚೇಂದ್ರಾಸನ ಬಹಳಷ್ಟು ಲಾಭಕರವಾದದ್ದು. ಈಗ ಕಾಲುಗಳು ಈ ರೀತಿ ಸ್ವಲ್ಪ ವಿಶ್ರಾಂತ ಸ್ಥಿತಿಗೆ ಬರಬೇಕು. ನಂತರ ಏನು ಮಾಡಬೇಕು, ಬಲಗಾಲನ್ನು ಈ ರೀತಿ ಇಟ್ಟಾಗಬೇಕು. ಒಂದು ಎಡಗಾಲನ್ನು ಈ ರೀತಿಯೂ ಮಾಡಬಹುದು. ಅಥವಾ ಇಷ್ಟೇ ಯಾರಿಗೆ ರೂಢಿ ಅದ ಇಷ್ಟು ಮಾಡಬಹುದು. ಎಡಗೈಯಿಂದ ಒತ್ತುವುದು, ಬಲಗೈಯಿಂದ ಇಲ್ಲಿ ನಿಂತುವುದು, ಈ ರೀತಿ ಹೋಗುದು. ಇದು ಅರ್ಧಮಚ್ಚೇಂದ್ರಾಸನ. ಇನ್ನು ರಿವರ್ಸ್ ಈ ರೀತಿ ಇದು ಅರ್ಧಮಚ್ಚೇಂದ್ರಾಸನ. ಅರ್ಧಮಚ್ಚೇಂದ್ರಾಸನ. ಈಗ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂತಂದ್ರೆ ಎರಡೂ ಕಾಲುಗಳನ್ನು ಈ ರೀತಿ ಕೂಡಿಸಿರಬೇಕು. ಎರಡೂ ಕೈಗಳನ್ನು ಅಥವಾ ಹೆಬ್ಬಲನ್ನು ಹಿಡ್ಕೋಬೇಕು. ಈ ರೀತಿ ಹೆಬ್ಬಲ ಹಿಡ್ಕೊಂಡು ಹಣೆಯನ್ನು ಹಚ್ಚಬೇಕು. ಅಥವಾ ಹಿಂಗೆ ಕೈ ಹಿಡ್ಕೊಂಡು ಹಚ್ಚೋದು ನಿಲ್ಲಿಸಬೇಕು. ಈ ರೀತಿ ಕೈ ಹಿಡ್ಕೊಂಡು ಕಾಲುಗಳನ್ನೆಲ್ಲ ತಾಗಿರಬೇಕು. ಅಥವಾ ಹಿಂಗೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಆದಂತೆ ವಜ್ರಾಸನ. ಈ ರೀತಿ ವಜ್ರಾಸನ ಈ ರೀತಿ ಮಾಡಬೇಕು. ವಜ್ರಾಸನ ಈ ರೀತಿ ವಜ್ರಾಸನ ಕೊಡಬೇಕು. ಆಮೇಲೆ ಮಂಡೂಕಾಸನ. ಮಂಡೂಕಾಸನ ಹೆಬ್ಬಲನ್ನು ಮಡಿಸಬೇಕು. ಈ ರೀತಿ ಮಾಡಿ ಎರಡೂ ಬಟ್ಟೆಯನ್ನು ಬಟ್ಟೆ ಹಾಕಿ ಈ ರೀತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನಮ್ಮ ಎರಡು ತೊಡೆಗೆ ಎದೆ ತಾಗಿರಬೇಕು. ಎಷ್ಟು ಸಾಧ್ಯ ಅಷ್ಟೇ ಈ ಆಸನದಲ್ಲಿ ಎದುರಿಗೆ ಪ್ರಯತ್ನ ಮಾಡಬೇಕು. ಇನ್ನೊಂದು ಎಡ ಹಸ್ತದಿಂದ ಹಸ್ತವನ್ನು ಬಲ ಹಸ್ತದ ಮೇಲೆ ಇಡಬೇಕು. ಈ ರೀತಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಉಸಿರಾಟದೊಂದಿಗೆ ಆಸನಗಳನ್ನು ಮಾಡಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಮತ್ತು ನಿಧಾನವಾಗಿ ಮೇಲ್ಗಡೆ ಬರಬೇಕು. ಇದು ಮಂಡೂಕಾಸನ ಅಂತಾರೆ. ಮಂಡೂಕಾಸನ ಆದ ನಂತರ ಗೋಮುಖಾಸನ. ನೋಡಿ, ಗೋಮುಖಾಸನ ಹೇಗೆ ಈ ರೀತಿ ಬರಬೇಕು. ಗೋಮುಖಾಸನ ಈ ರೀತಿ ಗೋಮುಖಾಸನ ಮಾಡಿ. ಇದು ಮಾಡಿದ ನಂತರ ಯಾವ ಕಾಲು ಮೇಲ್ಗಡೆ ಇದ್ದ ಕೈಯನ್ನು ಮೇಲ್ಗಡೆ ಈ ರೀತಿ ಎರಡು ಕೈಗಳಿಂದ ಹಾಕಬೇಕು. ಕಣ್ಣು ಮುಚ್ಚಿರಬೇಕು. ಕಣ್ಣು ಮುಚ್ಚಿ ನಮ್ಮ ಶರೀರದಲ್ಲಿರುವ ಬಿಗಿತಗಳನ್ನು ಬಿಗಿತದ ಗಮನಗಳನ್ನು ಗಮನಿಸಬೇಕು. ಎಲ್ಲಿ ನೋವು ಬರ್ತದನ್ನು ಕಣ್ಣು ಮುಚ್ಚಿ ಕಣ್ಣನ್ನು ಈ ರೀತಿ ಈ ಕಡೆ ಮಾಡಬೇಕು. ಒಂದ್ಸಲ ಈ ಕಡೆ, ಒಂದ್ಸಲ ಈ ಕಡೆ ಮಾಡಬೇಕು.
ಕಲಿಬೇಕು. ಇದು ಗೋಮುಖಾಸನ. ಗೋಮುಖಾಸನ ನಂತರ ಬಾಲಾಸನ ಮತ್ತು ಭುಜಂಗಾಸನ. ಈಗ ಬಾಲಾಸನ ಅಂದ್ರೆ ಈ ರೀತಿ ಎರಡು ವಜ್ರಾಸನ ಕೂತ್ಕೋಬೇಕು, ಕೈಗಳನ್ನ, ಇದು ಬಾಲಾಸನ. ಇನ್ನು ಇದನ್ನು ಮಾಡಿದ್ರೆ ಈ ರೀತಿ ಮಾಡಿದರೆ ಇದು ವಿಶ್ರಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲವಾಗುವುದು. ಈ ರೀತಿ ಬಾಲಾಸನ ಆದ ನಂತರ ಭುಜಂಗಾಸನ, ಧನುರಾಸನ ಸೇರಿಕೊಳ್ಳಿ. ಈಗ ಭುಜಂಗಾಸನ. ಭುಜಂಗಾಸನ ಅಂತಂದರೆ ಈ ರೀತಿ ಎಡಗಡೆಯನ್ನು ಹಿಡ್ಕೋಬೇಕು, ಈ ರೀತಿ ಕೈಗಳನ್ನು ಇಟ್ಕೋಬೇಕು. ಎರಡೂ ಕೈಗಳು ನಮ್ಮ ಹೃದಯ ಸ್ಥಳಕ್ಕೆ ಹಿಂದಿರಬೇಕು. ನಿಧಾನವಾಗಿ ಎರಡೂ ಕೈಗಳನ್ನು ರೀತಿ ಅಥವಾ ಹಿಂಗೆ ಮಾಡಿರುತ್ತೆ. ಈ ರೀತಿ ಮಾಡ್ಬೋದು, ಅಥವಾ ಇಷ್ಟೇ ಎತ್ತಬಹುದು. ಆಮೇಲೆ ಮೊದಲೇ ಇಷ್ಟೇ ಎತ್ತಬಹುದು, ಆಮೇಲೆ ನಿಧಾನವಾಗಿ ಈ ರೀತಿ. ಇದು ಭುಜಂಗಾಸನ. ಭುಜಂಗಾಸನ ನಂತರ ಧನುರಾಸನ. ಈಗ ಧನುರಾಸನ. ಧನುರಾಸನ ಅಂತಂದ್ರೆ ಇದೇ ರೀತಿ ಬಿಳೆ ಆಮೇಲೆ ಬಿಳೆಯಂತೆ ಮಾಡೋದು. ಇದೆ ಎರಡೂ ಕೈಗಳನ್ನು ರೀತಿ ಮುಂಗಡೆ ಹಿಡ್ಕೊಂಡು ಪೂರೆ ಒಳ್ಳೆಯ ಆಸನ ಧನುರಾಸನ. ಈ ರೀತಿ ಧನುರಾಸನ ನಂತರ ಏನು ಮಾಡಬೇಕು? ಸೇತುಬಂಧಾಸನ ಮತ್ತು ಉತ್ಥಾನಾಸನ, ಶ್ರವಣಾಸನ, ಚಕ್ರಾಸನ. ಈಗ ಈ ರೀತಿ ಏನು ಮಾಡಬೇಕು? ಉತ್ಥಾನ ಪಾದಾಸನ ಈ ರೀತಿ ಮಾಡಬೇಕು. ಆಮೇಲೆ ಅರ್ಧ ಹಲಾಸನ, ಈ ರೀತಿ ಅರ್ಧ ಹಲಾಸನ. ಆಮೇಲೆ ಸರ್ವಾಂಗಾಸನ. ಆಮೇಲೆ ಪೂರ್ಣ ಹಲಾಸನ. ಈ ರೀತಿ ಮಾಡಬಹುದು. ಆಮೇಲೆ ಇಷ್ಟು ಆಸನಗಳನ್ನು ಮಾಡಿದ ನಂತರ ಏನು ಮಾಡಬೇಕು? ಪ್ರಾಣಾಯಾಮಗಳನ್ನು ಮಾಡಬೇಕು. ಮೊದಲನೇದು ಭಸ್ತ್ರಿಕಾ ಪ್ರಾಣಾಯಾಮ. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ವಾಯುಫಾಟ್ ಎದೆಯ ಭಾಗವನ್ನು ಸ್ವಲ್ಪ ತೆಗೆದುಕೊಳ್ಳೋದು, ಬಿಡುವುದು. ಈ ರೀತಿ ಒಂದು 5 ಸಲ 10 ಸಲ ಅಥವಾ 5 ನಿಮಿಷ 10 ನಿಮಿಷ 15 ನಿಮಿಷ ಇದನ್ನು ಮಾಡುವುದು. ಆಮೇಲೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡುವುದ. ಆಮೇಲೆ ಈ ರೀತಿ ತಿರುಗಿಸೋದು. ಈ ರೀತಿ 5 ಸಲ 10 ಸಲ ಮಾಡಬೇಕು. ನಮ್ಮ ಸಮಯದ ಅಭಾವದಿಂದ ನಿಮಗೆ ಟೆಕ್ನಿಕ್ಸ್ ಸ್ವಲ್ಪ ಇವನ್ನ ಮೆಥಡ್ಗಳನ್ನು ಕೇಳಬೇಕು. ಇದು ಮಾಡಬೇಕು. ಇನ್ನು ಕಪಾಲಭಾತಿ. ಕಪಾಲಭಾತಿ 5 ನಿಮಿಷ 10 ನಿಮಿಷ 15 ನಿಮಿಷ ಅರ್ಧ ತಾಸಂತೆ ಮಾಡ್ಬೋದು. ಮೊದಲು ಮಾಡುವವರು BP ಶುಗರ್ ಇದ್ದವರು ಮಾಡಬಾರ್ದು, ಅವರು ನಿಧಾನ ಮಾಡಬೇಕು. ಇದು ಮಧ್ಯಮಗತಿ. ಮೊದಲನೇದು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಮಾಡಬೇಕು. ಇದನ್ನು ಕಲಿಯುವವರು ನಿಧಾನ ಮಾಡಬೇಕು. ಗಣ್ಣು ಆದಂಗೆ ಅನಿಸ್ತದೆ, ಆಮೇಲೆ ಬೆನ್ನು ಬರ್ತದೆ, ಗಂಟಲು ನೋವು ಆಗ್ತದೆ. ಎರಡನೇದು ತೀವ್ರಗತಿ. ರೂಢಿ ಇದ್ದವ್ರು ಮಾಡ್ಬೋದು. ಮಧ್ಯಮಗತಿ. ತೀವ್ರಗತಿ ಅಂದರೆ ಮಾಡುವುದು.
ಮಾಡುವುದು. ಆಮೇಲೆ ಇವನು ಅಲ್ಲೋಮ ವಿಲೋಮ, ಎಡಗಡೆ ಉಸಿರನ್ನು ತೆಗೆದುಕೊಳ್ಳೋದು, ಹಾಗೆಯೇ ನಿಲ್ಲಿಸುವುದು, ಮತ್ತು ಬಲಗಡೆ ಬಂದ್ ಮಾಡೋದು, ಎಡಗಡೆ ಬಿಡೋದು ಉಸಿರನ್ನು. ಬಿಟ್ಟ ನಂತರ ಮತ್ತೆ ಖಾಲಿ ಹೊಟ್ಟೆ ಹಾಗೆ ನಿಲ್ಲಿಸ್ಬೇಕು. ನಿಲ್ಲಿಸಿದ ನಂತರ ಮತ್ತೆ ಬಲಗಡೆ ಉಸಿರನ್ನ ತೆಗೆದುಕೊಳ್ಳೋದು. ಅದಕ್ಕೆ ಪೂರಕ, ಕುಂಭಕ, ರೇಷಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಉಸಿರು ತೆಗೆದುಕೊಳ್ಳೋ ಮುಂದೆ ಓಂ ಅಂತ ತೆಗೆದುಕೊಳ್ಳಬೇಕು, ಬಿಡೋ ಮುಂದೆ ಓಂ ಅಂತ ಬಿಡಬೇಕು. ಮನಸ್ಸನ್ನು ಕೇಂದ್ರೀಕರಿಸುವ, ಮುಖ್ಯವಾಗಿ ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಇದರ ಜೊತೆ ಯೋಗ, ಪ್ರಾಣಾಯಾಮ, ಧ್ಯಾನ ಬಹಳ ಮುಖ್ಯವಾದದ್ದು. ಈ ಪ್ರಾಣಾಯಾಮ ಮಾಡೋದ್ರಿಂದ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ರೀತಿ ಮಾಡಿದ ನಂತರ ಸ್ವಲ್ಪ ಕಾಲುಗಳನ್ನು ಕೂಡಿಸ್ತೀವಿ. ಕೈಗಳನ್ನು ಚಕ್ಕಿ, ಮೊದಲು ಚಕ್ಕಿ ಆಸನ ಅಥವಾ ಬೀಸಲು ನೋಡಿ ಈ ರೀತಿ. ಈ ರೀತಿ ಮಾಡಬಹುದು. ಈ ರೀತಿ ಕೈಗಳಿಟ್ಕೊಂಡು ಈ ರೀತಿ ಮಾಡಿದಂತೆ ಅಲ್ಲೋಮನ್ನು ಸುಮಾರು 8 ಆಸನಗಳಿದ್ದಾವೆ. ಅವನ್ನು ಎಲ್ಲ ಮಾಡುವುದಿಲ್ಲ. ಇಲ್ಲ, ನೀವು 3 ಆಸನಗಳನ್ನು, 3 ಪ್ರಾಣಾಯಾಮಗಳನ್ನು ನಿಮ್ಮ ನಿತ್ಯ ಮಾಡ್ತಾ ಇರಬೇಕು. ನಾನು ಶಿಬಿರದಲ್ಲಿ ಬಂದಾಗ ಇವೆಲ್ಲ 8 ಪ್ರಾಣಾಯಾಮಗಳನ್ನು ಹೇಳ್ತೀನಿ. ಈಗೇನು ಮಾಡೋಣ, ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ, ಉದ್ಗೀತ ಓಂಕಾರ. ಓ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಶುಭ ನಡೆಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಮಾಡೋಣ. ನಿಧಾನವಾಗಿ ಮುಗಿಸಿ ಕಣ್ಣನ್ನು ಅರಚಿ ಎಲ್ಲರಿಗೂ ಶುಭವಾಗಲಿಗಳು. ನಾವು ಇಲ್ಲಿವರೆಗೆ ಏನು ಕೊಡ್ತೀವಿ ಅಂದರೆ ಯೋಗ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಅಂದ್ರೆ ಕಲಿತು ಈ ಹೃದಯ ರಕ್ತನಾಳದ ಕಾಯಿಲೆಗೆ ಬಂತಂದ್ರೆ ಭಾಳಷ್ಟು ಹೃದಯಘಾತ, ನಮಗೆ ಶುಗರು, ಸ್ಟ್ರೋಕು, ಭಾಳಷ್ಟು ಕಾಯಿಲೆಗಳು ಬರ್ತಾವೆ. ಅದಕ್ಕೆ ಯಾವ ಆಸನಗಳು ಮಾಡಬೇಕಂದ್ರೆ ಮೊದಲೇದು ತಾಡಾಸನ ಮಾಡಬೇಕು, ವೃಕ್ಷಾಸನ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ವೀರಭದ್ರಾಸನ ಮಾಡಬೇಕು, ಸುಖಾಸನ ಮಾಡಬೇಕು, ಯೋಗ ಮುದ್ರಾಸನ ಮಾಡಬೇಕು, ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು, ಪಶ್ಚಿಮೋತ್ತಾಸನ, ವಜ್ರಾಸನ, ಮಂಡೂಕಾಸನ, ಗೋಮುಖಾಸನ, ಮಾಲಾಸನ, ಭುಜಂಗಾಸನ, ಧನುರಾಸನ, ಸೇತುಬಂಧಾಸನ, ಉಟ್ಟಾನಾಸನ, ಸರ್ವಾಂಗಾಸನ, ಪಾದಾಂಗುಷ್ಠಾಸನ, ಪ್ರಾಣಾಯಾಮ, ಕಪಾಲಭಾತಿ, ನಿಧಾನವಾಗಿ ಅನುಲೋಮ ವಿಲೋಮ ಈ ರೀತಿ ಆಸನಗಳನ್ನು ಪ್ರಾಣಾಯಾಮಗಳನ್ನು ನೀವು ನಿತ್ಯ ಮಾಡ್ತಾ ಇದ್ದಂದ್ರೆ
ಯೂಟ್ಯೂಬ್ದಲ್ಲಿ ಈ ಕಾಯಿಲೆಗಳ ಬಗ್ಗೆ ಸವಿಸ್ತರವಾಗಿ ತಿಳಿದು ಯೋಗಾಸನಗಳನ್ನು ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಅಂತ ಮತ್ತೆ ನಾಳೆ 6:30 ಗಂಟೆಗೆ ನಾಳೆ ಯಾವ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಯೋಗ ಫಾರ್ ಅಲ್ಜಾಮೇರ್ ಅಥವಾ ಅಲ್ಜಾಮರ್ಸ್ ಅಂತ ಅಂತಾರೆ. ಇದಕ್ಕೆ ಮೆದುಳಿನ ಸ್ಥಿತಿಯಾಗಿದೆ. ಈ ಅಲ್ಜಾಮರ್ಸ್ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಾಳೆ 6:30